ಇವತ್ತಿನ ವಿಷಯ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಏನು? ಪ್ರತಿ ಆತ್ಮ ಕೂಡ ಒಂದೊಂದು ನಾಲೆಡ್ಜ್ಗೋಸ್ಕರ, ಒಂದೊಂದು ವಿಷಯನ ತಿಳ್ಕೊಳಕ್ಕೋಸ್ಕರ ಈ ಭೂಮಿ ಮೇಲೆ ಬರುತ್ತೆ. ಈ ಭೂಮಿ ಮೇಲೆ ಆಗ್ಬೋದು, ಯಾವ ಪ್ಲೇಸ್ ಆದ್ರೂ ಹೋಗ್ಬೋದು. ಬಟ್ ಹೋದ್ರೆ ಸುಮ್ಮನೆ ಯಾವ ವಿಷಯ ತಿಳಿಯಲ್ಲ. ಗಮನಿಸಿ, ಪರಿಶ್ರಮ ಬೇಕೇ ಬೇಕು. ಪರಿಶ್ರಮ ಇಲ್ಲದೆ ಯಾವ ವಿಷಯ ತಿಳ್ಕೊಳಕ್ ಸಾಧ್ಯ ಇಲ್ಲ, ಅಸಂಭವ. ಯಾವ್ದಕ್ಕೋಸ್ಕರ ಬೇಕು ಪರಿಶ್ರಮ? ಆ ವಿಷಯ ತಿಳ್ಕೊಳಕ್ಕೋಸ್ಕರ ಬೇಕು ಪರಿಶ್ರಮ. ಬಟ್ ಅಲ್ಟಿಮೇಟ್ಲಿ ಆಧ್ಯಾತ್ಮಿಕತೆಗೆ ಬಂದಾಗ ಮಾತ್ರ ಆ ಒಂದು ಸಂಪೂರ್ಣ ವಿಷಯ ಅರ್ಥ ಆಗುತ್ತೆ ಪ್ರತಿ ಆತ್ಮಕ್ಕೂ ಕೂಡ. ಏನು ಸಂಪೂರ್ಣ ವಿಷಯ ಅಂದ್ರೆ, ತನ್ನ ಬಗ್ಗೆ ತನಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ತಾನು ಯಾರು ಅಂತ ಗೊತ್ತಾಗುತ್ತೆ. ಬೇರೆದೆಲ್ಲ ಹೊರಗಡೆನೆ, ಔಟ್ಸೈಡ್. ಅಲ್ಲಿ ಅನುಭವಗಳಿದೆ, ಬಟ್ ಅಲ್ಲಿ ಸಂತೃಪ್ತಿ ಇರೋದಿಲ್ಲ. ಬೇರೆ ಸಾಧನೆಗಳಲ್ಲಿ ಏನು ಸಂತೃಪ್ತಿ ಅಂದ್ರೆ, ಆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಬದುಕದೆ ಸಂತೃಪ್ತಿ. ಏನು ಸಂತೃಪ್ತಿ ಅಂದ್ರೆ, ಕಂಪ್ಲೀಟ್ ಆಗಿ ಆ ಒಂದು ಕ್ಲಾರಿಟಿ ಇರುತ್ತೆ. ಏನಂದ್ರೆ, ನನಗೆ ಸಾವಿಲ್ಲ, ನನಗೆ ಕೊನೆ ಇಲ್ಲ, ನಾನು ಯಾವತ್ತೂ ಇರ್ತಕ್ಕಂಥವನು. ಏನಿಲ್ಲಿದೆ, ಸಂಸಾರ ಅಂತಕ್ಕಂಥದ್ದು ಏನಿದೆ, ಸಮಾಜ ಅಂತಕ್ಕಂಥದ್ದು ಏನಿದೆ, ಈ ಭೂಮಿಯಲ್ಲಿ ಅನುಭವಿಸ್ತಕ್ಕಂಥ ಏನು ಸುಖಗಳಿದಾವೆ, ಅವೆಲ್ಲ ನಾಟಕ ಅಂತ ಗೊತ್ತಾಗುತ್ತೆ. ಒಂದು 4 ದಿನಕ್ಕೋಸ್ಕರ, ಅನುಭವಕ್ಕೋಸ್ಕರ ಇದಾವೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದು ಕ್ಲಾರಿಟಿ. ಸೊ ಇದೆಲ್ಲ ಬರ್ಬೇಕಂದ್ರೆ ಎಲ್ಲಿ ಎಲ್ಲಿ ಬರ್ಬೇಕಪ್ಪ ಅಂದ್ರೆ, ಆಧ್ಯಾತ್ಮಿಕತೆಗೆ ಬರಬೇಕು. ನೋಡಿ, ಪ್ರತಿಯೊಬ್ಬರು ಕೂಡ ಆಧ್ಯಾತ್ಮಿಕತೆ ಬರಬೇಕು. ಆಧ್ಯಾತ್ಮಿಕತೆ ಅಂದ್ರೆ ಏನು? ತೀರ್ಥಯಾತ್ರೆಗೆ ತಿರುಗೋದಲ್ಲ, ಪೂಜೆ ಪುನಸ್ಕಾರಗಳು ಮಾಡೋದಲ್ಲ. ತನ್ನೊಳಗೆ ತಾನು ಹೋಗ್ಬೇಕು. ಅದು ಆಧ್ಯಾತ್ಮಿಕತೆ. ಆ ಒಂದು ಆತ್ಮ ಜೊತೆ ಇರ್ತಕ್ಕಂಥ ಒಂದು ಭಗವಂತ, ತಾನೇ ಭಗವಂತ. ತನ್ನ ಜೊತೆ ತಾನು ಲೀನ ಆಗ್ಬೇಕು, ಲಯ ಆಗ್ಬೇಕು. ಎಲ್ಲಿ ತನಕ ತನ್ನ ಜೊತೆ ತಾನು ಲಯ ಆಗಲ್ವೋ, ಅಲ್ಲೇ ತನಕ ದುಃಖನೇ, ಅಲ್ಲೇ ತನಕ ಕನ್ಫ್ಯೂಷನ್. ಬಟ್ ಈ ಒಂದು ಆಧ್ಯಾತ್ಮಿಕತೆಗೆ ಸಾಧನೆ ಹೇಗಿರಬೇಕು? ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ, ಹೊಸ ವಿಷಯ ಅಲ್ಲ. ಯಾಕಂದ್ರೆ ಆಧ್ಯಾತ್ಮಿಕತೆಗೆ ಎಷ್ಟೋ ಮಾಸ್ಟರ್ಸು ದಾರಿ ತೋರಿಸಿದ್ದಾರೆ. ಬಟ್ ಆ ದಾರಿನ ಹಿಡ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಅಲ್ಲಲ್ಲಿ ಎಡುತ್ತಾ ಇರ್ತೀವಿ. ಯಾಕೆ ಎಡುತ್ತೀವಿ ಅಂದ್ರೆ, ಆ ಮನಸ್ಸಿನ ಪ್ರಭಾವದಿಂದ, ಅಥವಾ ಆ ಬರ್ತಕ್ಕಂಥ ಚಾಲೆಂಜ್ಗಳನ್ನ ಲೈಫ್ ಏನ್ ಮಾಡ್ತಿರುತ್ತೆ, ಹೊಸ ಹೊಸ ಕಲಿಕೆಗೋಸ್ಕರ ಹೊಸ ಹೊಸ ಚಾಲೆಂಜಸ್ ಬರ್ತಾ ಇರ್ತವೆ. ಚಾಲೆಂಜಸ್ ಅನ್ನೋಕ್ಕಿಂತಲೂ ನಿನ್ನ ಕೋರಿಕೆ, ಆತ್ಮದ ಒಂದು ಆ ಒಂದು ಪ್ಲಾನ್ ಅದು. ನನಗೆ ಈ ಒಂದು ಪರೀಕ್ಷೆ ಬೇಕು, ಆ ಪರೀಕ್ಷೆನ ಗೆದ್ದಾಗ ನಾನು ಈ ತರ ಕಲಿತೀನಿ ಅಂತ ಪರೀಕ್ಷೆಗಳು ನಾವೇ ಚೂಸ್ ಮಾಡ್ಕೊಂಡು ಬರ್ತೀವಿ ಭೂಮಿಗೆ. ಬಂದಾಗ ಏನಾಗುತ್ತೆ, ಅಲ್ಲಿ ಚೂರು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಹಂಪ್ಸ್‌ಗಳಿರ್ತಾವಲ್ವಾ, ಆ ತರ ಸ್ವಲ್ಪ ಸ್ಟಾಪ್ ಆಗ್ತೀವಿ ಅಥವಾ ಎಡುತ್ತೀವಿ. ಬಟ್ ನಿಲ್ಬಾರ್ದು, ಮುಂದೋಗ್ಬೇಕು. ಅದು ಇಂಪಾರ್ಟೆಂಟ್. ನಿಂತ್ರೇನಾಗುತ್ತೆ, ಆನಂದ ದೂರ ಮಾಡ್ಕೊಂತೀವಿ, ಮನಸ್ಸಿನ ಪ್ರಭಾವ ಜಾಸ್ತಿ ಆಗುತ್ತೆ, ಆತ್ಮದ ತತ್ವದಿಂದ ದೂರ ಆಗ್ತೀವಿ. ಅದಾಗಬಾರ್ದು. ಸೊ ಈ ಸಾಧನೆ ಮಾಡ್ತಿದೀಯಾ? ಸಾಧನೆ ಅಂದ್ರೆ ಏನು ಅಂದ್ರೆ, ಒಂದು ಪರಿಪೂರ್ಣವಾಗಿ ಎಲ್ಲಾ ಡೈರೆಕ್ಷನಲ್ಲೂ ಇರ್ಬೇಕು ಸಾಧನೆ ಅಂತಕ್ಕಂಥದ್ದು. ಅದು ಇಂಪಾರ್ಟೆಂಟ್. ನಾನು ಧ್ಯಾನ ಮಾಡ್ತೀನಿ ಅಂತ ಕಣ್ಣು ತೆಗೆದ ತಕ್ಷಣ
ಅರಿವಿಲ್ದಂಗೆ ಜೀವಿಸಿದ್ರೆ ಸಾಧನೆ ಅಲ್ಲ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಕಣ್ಣು ಮುಚ್ಚಿದಾಗ ಆ ಶ್ವಾಸದ ಕಡೆ ಗಮನ, ಕಣ್ಣು ತೆಗೆದಾಗ ನಿನ್ ಕಡೆ ನಿನಗೆ ಗಮನ, ಆ ಮನಸ್ಸಿನ ಕಡೆ ಗಮನ. ಅದು ಇಂಪಾರ್ಟೆಂಟ್. ಏನು ನಿನ್ ಕಡೆ ನಿನಗೆ ಗಮನ ಅಂದ್ರೆ, ಏನು ಮಾಡ್ತಿದ್ದೀನಿ? ಏನು ಪ್ರತಿ ಕ್ಷಣ ಕೂಡ ನೋಡಿ, ಆತ್ಮ ಅಂದ್ರೆ ಆ ಒಂದು ನೀನಂದ್ರೆ ಯಾರು? ನೀನು ಆ ಒಂದು ಕಾನ್ಷಿಯಸ್‌ನೆಸ್, ನೀನು ಪ್ರಜ್ಞೆ, ಒಂದು ಚೈತನ್ಯ ನೀನು. ನೀನು ಪ್ರಜ್ಞೆ, ಚೈತನ್ಯ ಅಂದಾಗ ಪ್ರತಿ ಒಂದನ್ನು ಕೂಡ ಎಚ್ಚರವಾಗಿ, ಜಾಗೃತೆಯಿಂದ ಮಾಡಬೇಕು. ಆ ಕಂಪ್ಲೀಟ್ ಅವೇರ್‌ನೆಸ್‌ಲಿ ಇದ್ಕೊಂಡು ಮಾಡಬೇಕು. ಒಬ್ಬ ಎನ್‌ಲೈಟನ್ ಮಾಸ್ಟ್ರು ಶಿಷ್ಯ ಬಂದ್ರೆ ಏನ್ ಗಮನಿಸ್ತಾನೆ ಅಂದ್ರೆ, ಇವನತ್ರ ಅರಿವಿದೆಯಾ? ಆ ಬುದ್ಧಿ ಇದೆಯಾ? ಅರಿವಿಂದ ಜೀವಿಸ್ತಿದಾನ? ಏನ್ ಅರಿವಂದ್ರೆ? ಏನು ಮಾತಾಡ್ತಿದಾನೆ? ಏನ್ ನೋಡ್ತಿದಾನೆ? ನೋಡಿ, ಕಣ್ಣು ಮುಚ್ಚಿದಾಗ ಏನೋ ಶ್ವಾಸದ ಕಡೆ ಗಮನ ಅಲ್ಲ. ಹ್ಮ್? ಕಣ್ಣು ತೆಗೆದ್ಮೇಲೆ ಏನ್ ಮಾಡ್ತೀವಿ? ಹ? ಓವರಾಲ್ ಆಗಿ ಆ ಎ ಎ ಏನ್ ಎಷ್ಟು ತಿಂತಿದಾನೆ? ಎಷ್ಟು ಮಲಗ್ತಿದಾನೆ? ಅಂತ ಪ್ರತಿಯೊಂದು ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲದು ಲಿಂಕು. ನೀನೇನು ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೋಲ್ ಇವೆಲ್ಲ ಕನೆಕ್ಟೆಡ್ ಒಂದಕ್ಕೊಂದು ಸಂಬಂಧ. ಈ ದೇಹಕ್ಕೆ ಹೇಗೆ ರೆಸ್ಟ್ ಕೊಡ್ತಿದ್ದಾನೆ? ಅಥವಾ ದೇಹಕ್ಕೆ ಹೇಗೆ ಆಹಾರ ಕೊಡ್ತಿದ್ದಾನೆ? ಆಹಾರ ಪದ್ಧತಿ ಹೇಗೆ ಫಾಲೋ ಮಾಡ್ತಿದ್ದಾನೆ? ನೋಡಿ. ಆಮೇಲೆ ಯಾವ ತರ ಈ ಮನಸ್ಸನ್ನ ನೋಡ್ಕಂತಿದ್ದಾನೆ? ಹೇಗೆ ಕಂಟ್ರೋಲ್ ಮಾಡ್ತಿದ್ದಾನೆ ಮನಸ್ಸನ್ನ? ಥಾಟ್ಸ್‌ನ ಹೇಗೆ ಸರಿಯಾದ ಒಂದು ಆಲೋಚನೆಗಳು ಮಾಡ್ತಿದ್ದಾನೆ? ಏನಾಗುತ್ತೆ ಹೊರಗಡೆ ಒಳಗಡೆನೋ ನೀನು ಹೋಗ್ತಿದ್ಯಾ ಶ್ವಾಸ ಗಮನಿಸಿ, ನಿನ್ನ ಆತ್ಮ ಜೊತೆ ನೀನು ಲೀನ ಆಗ್ತಿದ್ಯಾ. ಬಟ್ ಹೊರಗಡೆ ಏನ್ ಮಾಡ್ತಿದ್ಯಾ? ಹೊರಗಡೆ ಹೇಗಿದೆ ವ್ಯವಹಾರ ನಿಂದು? ಮಾತು ಹೇಗಿದೆ? ನೋಟ ಹೇಗಿದೆ? ಆಲೋಚನೆಗಳು ಹೇಗಿದೆ? ಹ್ಮ್? ನೀನು ಆಲೋಚನೆಗಳ್ನ ಅಥವಾ ನಿನ್ನ ವ್ಯವಹಾರಗಳನ್ನ ಅಥವಾ ನಡವಳಿಕೆಗಳು ಹೇಗಿದಾವೆ? ಅಲ್ಲೇನೋ ನೀನು ಮನಸ್ಸಂದ್ರೆ ಏನು ಕೋತಿ ಅದು. ಸುಮ್ಮನೆ ವಿಚಿತ್ರ ಮಾಡ್ತಾ ಇರತ್ತೆ. ಕಂಪೇರ್ ಮಾಡೋದು, ಅವಸರ ಮಾಡೋದು ನೋಡಿ. ಅಥವಾ ಫ್ಯೂಚರು ಬಗ್ಗೆ ತುಂಬಾ ಆಲೋಚನೆ ಮಾಡೋದು, ಪಾಸ್ಟ್‌ನ ಹಿಡ್ಕೊಂಡ್ ಬರೋದು. ಆ? ಒಳಗಡೆ ಇನ್ನೂ ನೀನ್ ಧ್ಯಾನ ಸಾಧನೆ ಮಾಡ್ತಿದ್ದೆ, ಇನ್ನೂ ನಿನಗೆ ದ್ವೇಷಗಳು ಹೋಗಿಲ್ಲ, ರಾಗ ದ್ವೇಷಗಳು ಹೋಗಿಲ್ಲ. ಸೊ ಇವೆಲ್ಲ ಮ್ಯಾಟರ್ ಆಗೇ ಆಗ್ತವೆ. ಯಾಕಂದ್ರೆ ಪ್ರತಿ ಒಂದು ಕೂಡ ಕನೆಕ್ಟೆಡ್ಡೇ. ಒಂದು ಮೇಲೆ ಓವರ್ ಹೆಡ್ ಟ್ಯಾಂಕ್ ಇದೆ. ನಿಮ್ ಮನೇಲೊಂದು 20 ನಲ್ಲಿಗಳಿದಾವೆ ಅಂದ್ರೆ, ಪ್ರತಿ ನಲ್ಲಿ ಕೂಡ ಓವರ್ ಹೆಡ್ ಟ್ಯಾಂಕ್‌ಗೆ ಕನೆಕ್ಟ್. ಆ ಓವರ್ ಹೆಡ್ ಟ್ಯಾಂಕ್ ಅಂತಕ್ಕಂಥದ್ದು ನಿನ್ನೊಳಗಿರ್ತಕ್ಕಂಥ ಶಕ್ತಿ, ಆ ನಲ್ಲಿ ಅಂತಕ್ಕಂಥದ್ದು ಮನಸ್ಸು. ಅಂದ್ರೆ ನಿನ್ನ ಥಾಟ್ಸ್‌ಗಳು, ನಿನ್ನ ವ್ಯವಹಾರಗಳು. ಅದ್ರಲ್ಲಿ ನಾನು ಒಂದು ಟ್ಯಾಪ್ ಓಪನ್ ಮಾಡಿದ್ರೆ ಮುಗೀತು. ಏನಾಗುತ್ತೆ? ಶಕ್ತಿ ಹೋಗ್ತಾನೇ ಇರುತ್ತೆ. ಆ ಎನರ್ಜಿ ಹೋಗ್ತಾನೆ ಇರುತ್ತೆ. ನೀರು ಖಾಲಿ ಆಗ್ತಾನೆ ಇರುತ್ತೆ. ಒಂದಾದ್ರೂ ಓಪನ್ ಮಾಡ್ಬೋದು, 10 ಆದ್ರೂ ಓಪನ್ ಮಾಡ್ಬೋದು. ಅಂದ್ರೆ ನಿನ್ನ ಎನರ್ಜಿ ಹೇಗ್ ಹೋಗ್ತಿದೆ, ಹೇಗೆ ಬಳಸ್ಕಂತಿದೆ, ಸದ್ವಿನಿಯೋಗ ಪಡ್ಕಂತಿದೀಯ ಧ್ಯಾನ ಆದ್ಮೇಲೆ. ಅದು ಕೂಡ ಅಷ್ಟೇ ಇಂಪಾರ್ಟೆಂಟು ತಿಳ್ಕಳಿ. ನಾನೇನೋ ಧ್ಯಾನ ಸಾಧನೆ ಮಾಡ್ತೀನಿ. ಬಟ್ ಶಕ್ತಿನ ಹೇಗೆ ನಾನು ಬಳಸ್ಕಂತಿದ್ದೀನಿ ಕಣ್ಣು ತೆಗೆದ ತಕ್ಷಣ. ಹಾಗಾಗಿ ಪ್ರತಿ ಒಂದು ಕೂಡ ಎಚ್ಚರವಾಗಿರ್ಬೇಕು ತಿಳ್ಕಳಿ ಮಾಸ್ಟರ್ಸ್. ಎಚ್ಚರಿಕೆ ಇಲ್ಲಂದ್ರೆ ನಾವು ಕಳ್ಕೊಂಡ್ವಿ. ಆಹಾರ ಹೆಚ್ಚು ತಿಂದೆ ಅನ್ಕೊಳ್ಳಿ, ಇನ್ನು ಶಕ್ತಿ ಕಳ್ಕೊಂಡೆ. ಕಡಿಮೆ ತಿಂದೆ ಅನ್ಕೊಳ್ಳಿ, ಶಕ್ತಿ ಕಳ್ಕೊಂಡೆ. ಅದು ಕೂಡ ಇಂಪಾರ್ಟೆಂಟೇ. ಯಾವ ಜಾಗದಲ್ಲಿ ತಿಂದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಎಲ್ಲಾನು ಮ್ಯಾಟರ್ ಆಗುತ್ತೆ. ಆ ಸಾಧನೆ ಅಂತಕ್ಕಂಥದ್ದು ಆ ಒಂದು ಎಲ್ಲಾ ಡೈರೆಕ್ಷನಲ್ಲೂ ಇರಬೇಕು. ಅದು ಇಂಪಾರ್ಟೆಂಟು. ಯಾಕಂದ್ರೆ ನಿನ್ನ ಪ್ರತಿಯೊಂದು ಕೆಲಸ, ಪ್ರತಿ ಕ್ಷಣ ಮಾಡ್ತಕ್ಕಂಥ ಕೆಲ್ಸ ಕೂಡ ನಿನಗೆ ಮ್ಯಾಟರ್ ಆಗುತ್ತೆ ಸಾಧನೆಗೆ. ನಾನೇನೋ ಧ್ಯಾನ ಸಾಧನೆ ಮಾಡ್ತೀನಿ, ಅಲ್ಲಲ್ಲಿ ಸಣ್ಣ ತಪ್ಪು ಮಾಡ್ತೀನಿ ಅಂತ ನಡೆಯಲ್ಲ. ಯಾಕಂದ್ರೆ ನಿನ್ನ ಒಂದು ಗಮ್ಯಕ್ಕೆ ನೀನು ಸೇರೋದಿಲ್ಲ. ನಿನ್ನ ಒಂದು ಏನ್ ಅನ್ಕೊಂಡ್ ಬಂದಿದ್ದಿ ಭೂಮಿ ಮೇಲೆ, ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ, ಅದನ್ನ ಸರಿಯಾಗಿ ಮಾಡೋದಿಲ್ಲ. ನೀನು ಒಬ್ಬ ಸೇವೆ ಮಾಡ್ಬೇಕು, ಆಧ್ಯಾತ್ಮಿಕ ಸೇವೆ ಮಾಡ್ಬೇಕು. ಒಬ್ಬ ಪತ್ರಿಜಿ ಆಗ್ಬೇಕು, ಒಬ್ಬ ಬುದ್ಧ ಆಗ್ಬೇಕಂದ್ರೆ ತಕ್ಕಂಗಿರ್ಬೇಕು. ಅವ್ರ ಲೈಫ್ ಎಷ್ಟು ಸೀರಿಯಸ್ ಆಗಿತ್ತು. ನಮ್ಮ ಗುರುಗಳ ಲೈಫ್ ಎಷ್ಟು ಸೀರಿಯಸ್ ಆಗಿರ್ತಿದ್ರು. ಯಾಕೆ? ಸೀರಿಯಸ್‌ನೆಸ್ ಇಲ್ಲಂದ್ರೆ ಅಸಂಭವ ತಿಳ್ಕಳಿ ಮಾಸ್ಟರ್. ಪ್ರತಿ ಒಂದು ಕೂಡ ಅಷ್ಟನೇ.
ನೀವು ಯಾರ ಹತ್ರ ನಾವು ಒಬ್ರ ಹತ್ರ ಜೀವಿಸ್ತಿದೀವಿ, ಒಬ್ಬ ನಾನ್ ಮೆಡಿಟೇಟರ್ ಜೊತೆ ಇದ್ದೀವಿ. ಹೇಗೆ ನಮ್ಮ ಅವ್ರ ಜೊತೆ ವ್ಯವಹಾರ ಇದೆ? ಹೇಗೆ ಮಾತಾಡ್ತಿದ್ದೀವಿ? ಆ? ಒಬ್ಬ ನಾನ್ ಮೆಡಿಟೇಟರ್ ಜಾಗಕ್ಕೆ ಹೋಗಿದ್ದೀವಿ. ಹೇಗೆ ನಾವು ನಡ್ಕಂತೀವಿ? ಎಷ್ಟು ಸಮಯ ಇರ್ತೀವಿ? ಎಷ್ಟು ಸಮಯ ಇದ್ಬಿಟ್ಟು ಹೊರಗ್ ಬರ್ತೀವಿ? ಸಮಯ ವ್ಯರ್ಥ ಮಾಡ್ತಿದೀವ ಅಲ್ಲಿ. ನೋಡಿ. ಅದು ಎಲ್ಲಾ ಕಡೆನೂ ಕೂಡ ನಿನ್ನ ಆ ಒಂದು ವ್ಯವಹಾರ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನೀನೊಂದು ವ್ಯಾಪಾರ ಮಾಡ್ತಿದ್ಯಾ, ಧರ್ಮಯುತವಾಗಿ ಮಾಡ್ತಿದ್ಯಾ ವ್ಯಾಪಾರ. ಧ್ಯಾನ ಏನೋ ಮಾಡ್ತಿದೀಯಾ, ಧರ್ಮ ಪಾಲಿಸ್ತಿದೀಯಾ ನಿನ್ನ ಜೀವನದಲ್ಲಿ. ನೋಡಿ. ಕೆಲಸದಲ್ಲಿ ಧರ್ಮ ಪಾಲಿಸ್ತಿದೀಯ. ಯಾಕಂದ್ರೆ ಕರ್ಮನ್ನ ನೀನು ಸೃಷ್ಟಿ ಮಾಡ್ಕೊಂತಿದೀಯ ಕೆಲಸದಲ್ಲಿ. ಕೆಟ್ಟ ಕೆಲಸ ಮಾಡಿ. ಧ್ಯಾನ ಏನೋ ಮಾಡ್ತಿದೀಯಾ, ಬಟ್ ಇನ್ನೂ ವ್ಯವಹಾರಗಳು ಸರಿಯಾಗಿಲ್ಲ. ಎಕ್ಸಾಂಪಲ್ ಹೇಳ್ತಿದೀನಿ. ಅಂದ್ರೆ ನಿನಗೆ ಅಲ್ಲಿಂದ ಕೂಡ ಶಕ್ತಿ ಬರ್ಬೇಕು ಹೊರತು ಶಕ್ತಿ ಹೋಗ್ಬಾರ್ದು. ಅಂದ್ರೆ ಯಾರಪ್ಪ ಗಮನಿಸ್ತಾರೆ ಅಂದ್ರೆ ನಾವೇ ಗಮನಿಸ್ಬೇಕು. ಬೇರೆ ಯಾರು ಬಂದು ಗಮನಿಸಕ್ ಸಾಧ್ಯ ಇಲ್ಲ ಇವೆಲ್ಲ. ನೋಡಿ. ಪ್ರತಿ ಒಂದು ಕೂಡ ಅಷ್ಟೇನೆ. ತಿಳ್ಕಳಿ. ನಾನು ಧ್ಯಾನ ಮಾಡ್ತಿದ್ದೀನಿ. ಸ್ವಾಧ್ಯಾಯನ ಸರಿಗ್ ಮಾಡ್ತಿದ್ದೀನ. 3+2+1 ಫಾರ್ಮುಲಾ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀನ. ನೋಡಿ. ನಾನ್ ಧ್ಯಾನ ಮಾಡ್ತಿದ್ದೀನಿ, ಸ್ವಾಧ್ಯಾಯ ಮಾಡಲ್ಲ ಅಂದ್ರೆ ನಡೆಯಲ್ಲ. ಆ ಸ್ವಾಧ್ಯಾಯ ಕೂಡ ಸರಿಯಾದ ಪುಸ್ತಕಗಳನ್ನ ಓದ್ತಿದ್ದೀನ. ಯಾವ ಸರಿಯಾದ ಪುಸ್ತಕಗಳು ನಿನ್ಗೆ ಆ ಆತ್ಮ ತತ್ವವನ್ನ ಸರಿಯಾಗಿ ಹೇಳ್ಕೊಡ್ಬೇಕು. ಇನ್ನು ನಾನು ಸಾತ್ವಿಕತೆ ಬುಕ್ ಓದ್ತೀನಿ, ಪ್ರಾಪಂಚಿಕ ಆ ಆ ತರ ಬುಕ್ಸ್ ಓದ್ತೀನಿ ಅಂದ್ರೆ ನಡೆಯಲ್ಲ. ಏನಾಗುತ್ತೆ ನಿನ್ನ ಜ್ಞಾನ ತಗೊಂಡ್ ಹೋಗಲ್ಲ. ಆಧ್ಯಾತ್ಮಿಕತೆಗೆ ತಗೊಂಡ್ ಹೋಗಲ್ಲ. ಆ ಒಂದು ಸೋಲ್ ಸೈನ್ಸು ಆ ಆ ಆತ್ಮದ ಶಾಸ್ತ್ರವನ್ನ ಹೇಳ್ಕೊಡಲ್ಲ. ಸರಿಯಾದ ಬುಕ್ಸ್ ಓದಿಲ್ಲ ಅಂದ್ರೆ. ನೋಡಿ. ಅಥವಾ ನೀನೇನೋ ಧ್ಯಾನ ಸಾಧನೆ ಮಾಡ್ತಿದೀಯಾ, ನಾನ್ ಬೇರೆಯವರಿಂದ ಕಲಿಯಲ್ಲ ಅಂದ್ರೆ ಸಾಧ್ಯ ಇಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅಂದ್ರೆ ಸಾಧ್ಯ ಇಲ್ಲ. ಕಿವಿ ಕೊಡ್ಬೇಕು. ಎಲ್ಲರಿಗೂ ಕಿವಿ ಕೊಡ್ಬೇಕು. ನೋಡಿ. ಯಾಕೆ 2 ಕಿವಿ ಇದಾವೆ? ಒಂದೇ ಬಾಯಿ ಇದೆ. ಮೌನ ಜಾಸ್ತಿ ಮಾಡ್ಬೇಕು, ಜಾಸ್ತಿ ಕೇಳಿಸ್ಕೋಬೇಕು. ಅಂದ್ರೆ ಪ್ರತಿಯೊಂದು ಕೂಡ ನಿನಗ್ ಮ್ಯಾಟರ್ ಆಗುತ್ತೆ ನೋಡಿ. ಯಾಕಂದ್ರೆ ನಿನ್ನ ಜ್ಞಾನ ಅಂತಕ್ಕಂಥದ್ದು ಎಲ್ಲೇ ನಿಲ್ಲಬಾರ್ದು. ಆ ಒಂದು ಕರ್ವ್ ಇದೆಯಲ್ಲ, ಜ್ಞಾನದ ಕರ್ವ್ ಸುಮ್ನೆ ಮೇಲೋಗ್ತಿರ್ಬೇಕು ಯಾವಾಗ್ಲೂ. ರೈಸ್ ಆಗ್ತಿರ್ಬೇಕು. ಯಾಕಪ್ಪ ರೈಸ್ ಆಗ್ಬೇಕಂದ್ರೆ, ನೀನ್ ಎಷ್ಟೆಷ್ಟು ತಿಳ್ಕಂತೀಯ, ನಿನಗಷ್ಟು ಆನಂದ ವೃದ್ಧಿಸ್ತಾ ಹೋಗುತ್ತೆ. ನೋಡಿ ಅದು ಇಂಪಾರ್ಟೆಂಟ್. ದಿನಕ್ಕೂ ಏನ್ ಪರಿವರ್ತನೆ ಆಗ್ಬೇಕಂದ್ರೆ, ನನ್ನಲ್ಲಿ ಆನಂದ ಜಾಸ್ತಿ ಆಗ್ತಿದೆಯಾ? ಉತ್ಸಾಹ ಜಾಸ್ತಿ ಆಗ್ತಿದೆಯಾ? ನೋಡಿ, ಉಲ್ಲಾಸ ಜಾಸ್ತಿ ಆಗ್ತಿದೆ. ಇನ್ನೂ ಸೆಲೆಬ್ರೇಷನ್ ಮೋಡ್ ಬರ್ಬೇಕು ಪ್ರತಿ ಕ್ಷಣ ಕೂಡ. ಈ ಸಂಘದಲ್ಲಿ ಜೀವಿಸ್ತಿದೀಯಾ? ಸಂಘದಲ್ಲಿ ಜೀವಿಸಿದಾಗ ಏನ್ ಸಿಗ್ಬೇಕು ನಿನಗೆ? ದುಃಖ ಸಿಗ್ಬಾರ್ದು, ಬೇಜಾರ್ ಸಿಗ್ಬಾರ್ದು. ಸಂಘದಲ್ಲಿ ಜೀವಿಸಿದಾಗ ಏನಾಗ್ಬೇಕು? ಆನಂದ ಸಿಗ್ಬೇಕು. ಯಾಕಂದ್ರೆ ಕಣ್ಣು ತೆಗೆದಾಗೂ ಕಲಿಕೆ ಇದೆ. ಆ ಒಂದು ಸ್ಥಿತಿಗೆ ಬರ್ಬೇಕು. ನಾನ್ ಸಂಸಾರದಲ್ಲಿ ಜೀವಿಸ್ತಿದ್ದೀನ. ಸಂಸಾರದಲ್ಲಿ ಜೀವಿಸಿದಾಗ ಕೂಡಲೇ ಆನಂದ ಸಿಗ್ಬೇಕು. ಸಂಸಾರ ಅಂತಕ್ಕಂಥದ್ದು ಬರ್ಡನ್ ಆಗ್ಬಾರ್ದು. ನೋಡಿ. ಸಂಸಾರ ಬರ್ಡನ್ ಆದ್ರೇನು? ನಿನ್ಗಿನ್ನು ಆ ಒಂದು ಸಂಸಾರದ ಬಗ್ಗೆ ಅರ್ಥ ಆಗಿಲ್ಲ. ನಿನ್ನ ಒಂದು ಆತ್ಮದ ಒಂದು ಪ್ಲಾನ್ ಅರ್ಥ ಆಗಿಲ್ಲ. ಈ ಸಂಸಾರದಲ್ಲಿ ಯಾಕಿದೀಯ ಅಂತ ಗೊತ್ತಾಗಿಲ್ಲ. ಅಂದ್ರೆ ಓವರಾಲ್ ಎಲ್ಲಾನು ಮ್ಯಾಟರ್ ಆಗುತ್ತೆ. ಕಣ್ ತೆಗೆದಾಗೂ ಸಾಧನೆ. ಮತ್ತೆ ಮತ್ತೆ ಹೇಳ್ತೇನೆ. ಯಾಕಂದ್ರೆ ಸಣ್ಣ ವಿಷಯ ಅಲ್ಲ. ಆತ್ಮದ ಒಂದು ಡಿಸೈನ್ ಅಂದ್ರೆ ಸಣ್ಣದಲ್ಲ. ನೀನ್ ಬರ್ಬೇಕಾದ್ರೆ ಎಲ್ಲಾ ಚೂಸ್ ಮಾಡ್ಕೊಂಡ್ ಬಂದಿದೀಯ. ಮತ್ತೆ ಸ್ವಲ್ಪ ತೊಂದ್ರೆ ಬಂತು. ಏನೋ ತೊಂದ್ರೆ ಆಯ್ತು ಸಂಸಾರದಲ್ಲಿ ಅಂದ್ರೆ ಯಾವ ಸಂಸಾರಪ್ಪ ಇದು? ಎಂತ ಹೆಂಡ್ತಿ ಸಿಕ್ಳು? ಎಂತ ಗಂಡ ಸಿಕ್ಕ? ಆ? ಎಂತ ಮಕ್ಕಳು ಸಿಕ್ಲಿ ಅನ್ಬಾರ್ದು. ಯಾಕಂದ್ರೆ ಅಲ್ಲಿ ಅವರು ಕೂಡ ಗುರುಗಳೇ. ಪ್ರತಿಯೊಬ್ರು ಗುರುಗಳೇ. ಧ್ಯಾನ ಹೇಳ್ಕೊಡೋರು ಅಂದ್ರೆ ಗುರು ಅಲ್ಲ. ಸಂಸಾರ ಸಂಸಾರದಲ್ಲಿ ಇರ್ತಕ್ಕಂಥವ್ರು ಕೂಡ ಗುರುಗಳೇ. ಯಾಕಂದ್ರೆ ಅಲ್ಲಿ ಕೂಡ ಕಲಿತಿದೀಯ. ನೀನ್ ಏನ್ ಮಿಸ್ ಮಾಡ್ಕೊಂಡಿದ್ದೀಯ ಹೋದ್ ಜನ್ಮ, ಮತ್ತೆ ತಗೊಂಡ್ ಬಂದಿದೀಯ. ಯಾಕಂದ್ರೆ ಅವರಿಂದ ಕಲಿಬೇಕು ನೀನು. ನೋಡಿ. ನೀನೇ ನಿನ್ ಚಾಯ್ಸೆ ಅದು. ನಿನ್ ಚಾಯ್ಸ್ ಅಂದ್ರೇನು? ನಿನ್ ಆತ್ಮದ ಚಾಯ್ಸು. ಭಗವಂತನ ಚಾಯ್ಸ್ ಅದು. ಯಾರು ಭಗವಂತ? ನೀನೇ ಭಗವಂತ. ಅಹಂ ಬ್ರಹ್ಮಾಸ್ಮಿ. ಸೊ ಹಂಗಿದ್ಮೇಲೆ ಪ್ರತಿಯೊಂದು ಕೂಡ ಸರಿಯಾಗಿ ಆ ಆ ಒಂದು ಎಕ್ಸೆಪ್ಟ್ ಮಾಡೋದ್ ಕಲಿಬೇಕು ಪ್ರತಿಯೊಂದನ್ನು ಕೂಡ. ಎಲ್ಲೆಲ್ಲಿ ಎಕ್ಸೆಪ್ಟ್ ಮಾಡ್ತಿಲ್ಲ, ಎಲ್ಲೆಲ್ಲಿ ಬಿಡ್ತಿದೀವಿ ಅಂತಂದ್ರೆ, ಇನ್ನು ನಮಗೆ ಜ್ಞಾನ ಇಲ್ಲ ಅಂತ ಅರ್ಥ. ಇನ್ನು ಪರಿಪಕ್ವತೆ ಬಂದಿಲ್ಲ ಅಂತ. ಇನ್ನು ಸಾಧನೆ ಅಂತಕ್ಕಂಥದ್ದು ಇನ್ನು ಆಗಿಲ್ಲ ಅಂತ ತಿಳ್ಕೊಳ್ಳಿ ಮಿಸ್ಟರ್ಸ್. ಯಾಕೆ ಒಬ್ಬ ಎನ್‌ಲೈಟನ್ ಮಾಸ್ಟರ್ ಯಾಕೆ ಎಲ್ಲಾನು ಕೂಡ ಸ್ವೀಕಾರ ಮಾಡಿ ಅದ್ಭುತವಾಗಿ ಆ ಒಂದು ಕಳೆ ಇರುತ್ತೆ, ಆ ಒಂದು ಸಂತೃಪ್ತಿ ಇರುತ್ತೆ ಜೀವನದಲ್ಲಿ ಅಂದ್ರೆ, ಅವನು ಎಲ್ಲಾನು ಸ್ವೀಕಾರ ಮಾಡ್ತಿರ್ತಾನೆ. ಯಾವುದನ್ನು ಬೇಡ ಅನ್ನಲ್ಲ. ನೋಡಿ. ಒಂದ್ಸತಿ ಕೆಲ್ಸಗಳಾಗುತ್ತೆ, ಒಂದ್ಸತಿ ಕೆಲ್ಸ ಆಗಲ್ಲ. ಅದನ್ನು ಓಕೆ ಅಂತಾನೆ. ಎಲ್ಲಾನು ಓಕೆ ಅವ್ನಿಗೆ. ಯಾಕಂದ್ರೆ ಅವ್ನು ಯಾವತ್ತೂ ಇರ್ತಕ್ಕಂಥವ್ನು, ಶಾಶ್ವತವಾಗಿ ಇರ್ತಕ್ಕಂಥವ್ನು. ಎಲ್ಲಾ ಜ್ಞಾನ ಇರುತ್ತೆ. ಎದಕ್ ಆಗಿಲ್ಲ ಅಂತ ಗೊತ್ತಿರುತ್ತೆ.
ಯಾಕಾಯ್ತು ಅಂತ ಗೊತ್ತಿರುತ್ತೆ. ನೋಡಿ, ಅಂದ್ರೆ ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಅಷ್ಟು ಸಾಧನೆ ಇರುತ್ತೆ. ಪ್ರತಿ ದಿನ ಕೂಡ. ಕಣ್ಣು ತೆಗೆದಾಗ ಕೂಡ ಸಾಧನೆ ಇರುತ್ತೆ. ಪ್ರತಿ ಕ್ಷಣ ಸಾಧನೆ ಇರುತ್ತೆ. ಎಲ್ಲ ಓವರಾಲ್ ಸಾಧನೆ ಇರ್ಬೇಕು. ಅವಾಗವಾಗ ಮೌನ ಮಾಡ್ತಿದೀಯ ನೀನು. ಎಲ್ಲಿ ಮೌನ ಇರ್ಬೇಕು ಅಲ್ಲಿ ಇರ್ತಿದೀಯ. ಸುಮ್ನೆ ಬೇರೆ ವಿಷಯಕ್ಕೆ ತಲೆ ಹಾಕ್ಬಿಟ್ಟು ನಿನ್ನ ಶಕ್ತಿ ವ್ಯರ್ಥ ಮಾಡ್ಕೊಂತಿರ್ತೀಯ. ಬೇಡದೇ ಇರೋ ಟೈಮಲ್ಲಿ ಮೌನವಾಗಿರು. ಆ ಗುಂಪಲ್ಲಿ ವಿಶೇಷವಾಗಿರು. ಗುಂಪಲ್ಲಿ ಕಳ್ಕೋಬೇಡ ನಿನ್ನನ್ನ ನೀನು. ಅಂದ್ರೆ ನೋಡಿ, ಎಲ್ಲಾ ಸ್ತರದಲ್ಲೂ, ಎಲ್ಲಾ ಸ್ಥಿತಿಯಲ್ಲೂ ಕೂಡ ಸಾಧನೆ ಅಂತಕ್ಕಂಥದ್ದು ನೋಡಿ ಮಾಸ್ಟರ್ಸ್. ಸುಮ್ನೆ ಕೂತಿದೀಯಾ, ಒಬ್ನೇ ಕೂತ್ ಬೇಜಾರಾಗಿದ್ಯಾ, ಬುಕ್ಸ್ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಳ್ಳೆ ಸಂಗೀತ ಕೇಳು ನೋಡಿ. ಆ ಕಿವಿಗಳಿಗೆ ಒಳ್ಳೆ ಸಂಗೀತ ಕೇಳಿದ್ರೆ, ಆ ಬುದ್ಧಿ ಅಂತ ಮನ್ಸು ಅಂತಕ್ಕಂಥದ್ದು ಉಲ್ಲಾಸ ಆಗುತ್ತೆ ನೋಡಿ. ಅಂದ್ರೆ ಪ್ರತಿ ಸ್ತರದಲ್ಲೂ ಕೂಡ ನಿನ್ನನ್ನ ನೀನು ಮೇಲ್ ತಗೊಂಡು ಹೋಗೋಕೆ ಸಾಧ್ಯತೆ ಇದೆ. ಆ ಕೆಲ್ಸ ಮಾಡ್ಬೇಕು, ಯಾವಾಗ್ಲೂ ಮಾಡ್ಬೇಕು. ನಮ್ಮನ್ನ ನಾವು ಮೇಲ್ ತಗೊಂಡೋಗ್ಬೇಕು ಹೊರತು ಕೆಳಗ್ ಜಾರ್ಸ್ಬಾರ್ದು ತಿಳ್ಕೊಳ್ಳಿ. ಆ ಸೀರಿಯಸ್‌ನೆಸ್ ಅಂತಕ್ಕಂಥದ್ದು ಯಾಕೆ ಅಂದ್ರೆ ನಿನಗೆ ಉಲ್ಲಾಸ ಕೊಡುತ್ತೆ. ಅದು ಇಂಪಾರ್ಟೆಂಟ್. ನಿನಗೆ ಆನಂದ ಕೊಡುತ್ತೆ. ನಿನ್ನನ್ ನಿ ನಿನ್ನ ನಿನಗೆ ಆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಯಾವಾಗ್ಲೂ ಇರಕ್ಕೆ ದಾರಿ ಮಾಡ್ಕೊಡುತ್ತೆ. ಒಂದು 100 ಜನ ಇದಾರೆ ಅಲ್ಲಿ ಹೋಗಿದೀಯಾ, ಅಲ್ಲಿ ಕೂಡ ಕಲಿಬಹುದು. ಅಲ್ಲಿ ಕೂಡ ಸೇವೆ ಮಾಡಬಹುದು. ನೀನು ಮಾಡ್ಬೇಕಂದ್ರೆ ನಿನಗೆ ಅಂಥವರೇ ಸಿಗ್ತಾರೆ. ಧ್ಯಾನ ಹೇಳ್ಕೊಡ್ಬೇಕಂದ್ರೆ ಎಲ್ಲ ನಾನ್ ಮೆಡಿಟೇಟರ್ ಇರ್ತಾರೆ. ನನಗೆ ಧ್ಯಾನ ಹೇಳ್ಕೊಡ್ಬೇಕು ಈ ಕ್ಷಣ ಅಂದ್ರೆ ಅಂಥವ್ನು ನಿನಗೆ ಅಟ್ರಾಕ್ಟ್ ಆಗ್ತಾನೆ, ಬಂದು ಕೂರ್ತಾನೆ. ನಾನು ಈ ರೀಸೆಂಟಾಗಿ ಮದುವೆಗೆ ಹೋದಾಗ ಅಂಥವರೇ ಸಿಕ್ಕರು ನನಗೆ. ಎಲ್ಲರೂ ನಾನ್ ಮೆಡಿಟೇಟರ್ಸ್ ಬಟ್ ನನಗೆ ಹೇಳ್ಬೇಕಂತ ಸಿಕ್ತು, ಹೇಳ್ಬೇಕಂತ ಅನಿಸ್ತು. ಅಂಥವ್ರೇ ಸಿಕ್ರು ಅವ್ರಿಗೆ ಹೇಳ್ಕೊಟ್ಟೆ. ಅಂದ್ರೆ ನೀನು ಆ ಗುಂಪಿನಲ್ಲಿ ವಿಶೇಷವಾದಾಗ ನಿನಗೆ ಅಂಥವ್ರು ಸಿಗ್ತಾರೆ ತಿಳ್ಕೊಳ್ಳಿ ಮಾಸ್ಟರ್ಸ್. ಆ ಗುಂಪಲ್ಲಿ ನಾನು ಕೂಡ ಪ್ರಾಪಂಚಿಕದಲ್ಲಿ ಮುಳುಗೋಗ್ತೀನಿ, ಅಜ್ಞಾನದಲ್ಲಿ ಮುಳುಗೋಗ್ತೀನಿ ಅಂದ್ರೆ ನೀನು ಶಕ್ತಿ ಹಾಳು ಮಾಡ್ಕೊಂತೀಯ. ನನಗೆ ಹೇಳ್ಕೊಟ್ಟೆ, ಆನಂದ ಬಂತು ನನಗೆ. ಓಹೋ! ನನ್ನ ಸಮಯ ಸರಿಯಾಗಿ ವಿನಿಯೋಗ ಆಯ್ತು. ಅದೇ ಇಂಪಾರ್ಟೆಂಟು. ನೀವ್ ನೋಡಿ ನಮಗೆ ಅಲ್ಲಿ ಸ ಒಂದು ಸ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ಏನಾಗುತ್ತೆ, ಒಂದು ಆನಂದ ಸಿಗುತ್ತೆ. ಹಂಗೆ ಪ್ರತಿ ಕ್ಷಣ ಕೂಡ ಕಲಿಯಕ್ಕೆ, ಬೆಳೆಯಕ್ಕೆ ಸಾಧ್ಯತೆಗಳಿದೆ ಮಾಸ್ಟರ್ಸ್. ನಾವು ಹೇಗೆ ಕೋರ್ಕಂತೀವಿ, ಹೇಗೆ ನಮ್ಮನ್ನ ನಾವು ಅರ್ಪಣೆ ಮಾಡ್ಕಂತೀವಿ ಅದ್ರ ಮೇಲೆ ಡಿಪೆಂಡು. ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಎಲ್ಲಾದ್ರೂ ಹೋಗಿ. ಯಾಕಂದ್ರೆ ನಿನ್ನ ಚಾಯ್ಸ್ ಅಂಥದ್ದು. ಬಟ್ ಈ ಮನಸ್ಸಿಗೆ ನಾವು ದಾಸರಾಗಿ ಮನಸ್ಸಿಗೆ ಸಿಕ್ಕಂಡ್ ಏನಾಗ್ತೀವಿ, ಅವಾಗ ಕೆಳಗ್ ಬೀಳ್ತಾ ಇರ್ತೀವಿ. ಬೀಳ್ಬಾರ್ದು. ಒಂದ್ ಸತಿ ಓಕೆ, 2 ಸತಿ ಓಕೆ. ಮತ್ತೆ ಮತ್ತೆ ಬಿದ್ರೇನು, ಇನ್ನು ನಮಗೆ ಸೀರಿಯಸ್‌ನೆಸ್ ಇಲ್ಲ ಲೈಫಲ್ಲಿ ಅಂತ. ನಿನ್ನ ಒಂದು ಗುರಿ ಕಡೆ ನಿನಗೆ ಸೀರಿಯಸ್‌ನೆಸ್ ಇಲ್ಲ. ನಿನ್ನ ಲಕ್ಷ್ಯ ಕಡೆ ನಿನಗೆ ಲಕ್ಷ್ಯ ಇಲ್ಲ, ಸರಿಯಾದ ಲಕ್ಷ್ಯ ಇಲ್ಲ. ನಮ್ಮ ಗುರುಗಳು ಹೇಳೋರು ಯಾವಾಗ್ಲೂ ಲಕ್ಷ್ಯ ಇಟ್ಕೋಬೇಕು ಅಂತ. ನೋಡಿ, ಒಬ್ಬ ಮನುಷ್ಯ ಎಷ್ಟಾದ್ರೂ ಮಾಡ್ಬೋದು ಅಂತ ಹೇಳ್ತಿದ್ರು ಸೇವೆನ. ಎಷ್ಟಾದ್ರೂ ಕೆಲಸ ಮಾಡ್ಬೋದು ಅಂತ. ನೋಡಿ, ಪಿರಮಿಡ್ ಮಾಸ್ಟರ್ಸ್ ಎಷ್ಟು ಕೆಲಸ ಮಾಡ್ತಿದಾರೆ ಲೆಕ್ಕ ಇಲ್ಲ. ಯಾಕಂದ್ರೆ ಅಂತ ಪ್ಲಾಟ್‌ಫಾರ್ಮ್ ಅಲ್ಲಿ ಇದೀವಿ ನಾವು. ಎಲ್ಲ ನಮ್ಮ ಲೈಫ್‌ಗಳು ಧ್ಯಾನಕ್ಕಿಂತ ಮುಂಚೆ ವೆರಿ ಆರ್ಡಿನರಿ. ಇವಾಗ ಕೂಡ ವಿ ಆರ್ ಆರ್ಡಿನರಿ ಬಟ್ ಮಿರಾಕಲ್ ಕೆಲಸ ಮಾಡ್ತೀವಿ ನಾವು. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಧ್ಯಾನ ಅಂತದು, ನಮ್ಮ ಗುರುಗಳು ಅಂತವ್ರು ನೋಡಿ ಮಾಸ್ಟರ್ಸ್. ಸೊ ಹಂಗಾಗಿ ಕಣ್ ತೆಗೆದಾಗ ಕೂಡ ಎಷ್ಟೋ ಸಾಧನೆ ಇದೆ ಮಾಸ್ಟರ್ಸ್. ಅದನ್ನ ನಾವು ಯಾವಾಗ್ಲೂ ಗುರ್ತಿಸ್ಕೋಬೇಕು. ಸಂಸಾರದಲ್ಲೂ ಎಷ್ಟೋ ಸಾಧನೆ ಇದೆ, ಎಷ್ಟೋ ಕಲಿತಿದೀವಿ. ನಮ್ಮ ಒಂದು ಶಕ್ತಿನ, ಜ್ಞಾನನ ಹೇಗೆ ಬಳಸ್ಕೊಂತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅಲ್ಲಿ ಮ್ಯಾಟರ್ ಆಗುತ್ತೆ. ನಾನು ಸರಿಯಾಗಿ ಪಾಲಿಸ್ತಿದ್ದೀನ? ಕೇಳಿಸ್ಕಂತೀನಿ. ಎಲ್ಲಾರ ವಿಷಯ ಕೇಳಿಸ್ಕಂತೀನಿ. ಜ್ಞಾನನ ಕೇಳಿಸ್ಕಂತೀನಿ. ನನ್ನ ಲೈಫಲ್ಲಿ ಅಪ್ಲೈ ಮಾಡಿದೀನ? ನೋಡಿ, ಆ ಒಂದು ಆಚರಣೆಯನ್ನ ಇಟ್ಕೊಂಡಿದೀನ? ಆಚರಣೆ ಬಿಟ್ರೆ ಏನಾಗುತ್ತೆ? ಏನಿಲ್ಲ, ನಿನಗೆ ಲಾಸು. ಮತ್ತೆ ಬರ್ತೀಯ. ಇವೆಲ್ಲ ನೀನು ಕಲಿಯಕ್ಕೋಸ್ಕರ ನೀನು ಚೂಸ್ ಮಾಡ್ಕೊಂಡಿದ್ಯಾ. PSSM ಯಾಕ್ ಚೂಸ್ ಮಾಡ್ಕೊಂಡಿದ್ಯಾ ಅಂದ್ರೆ, ನೀನು ಇಷ್ಟು ಕಲಿಯಕ್ಕೋಸ್ಕರ ಚೂಸ್ ಮಾಡ್ಕೊಂಡಿದ್ಯಾ. ಕಲ್ತು ನಿನ್ ಲೈಫಲ್ಲಿ ಅಪ್ಲೈ ಮಾಡ್ತಿದೀಯಾ? ಅಪ್ಲಿಕೇಶನ್ ಇಲ್ಲ ಅಂದ್ರೆ ಏನಾಗುತ್ತೆ? ಮತ್ತೆ ನೀನು ಕೆಳಗ್ ಬರ್ತೀಯ. ನೋಡಿ, ಇಷ್ಟು ಜ್ಞಾನ ಇದೆ ಓಕೆ. ಬಟ್ ಆ ಜ್ಞಾನನ ಸರಿಯಾಗಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಂತಿದ್ದೀನ ಲೈಫಲ್ಲಿ. ನೋಡಿ, ನಿನಗೊಂದು ದೊಡ್ಡ ಅಪರ್ಚುನಿಟಿ ಸಿಕ್ಕಿದೆ. ಆ ಅಪರ್ಚುನಿಟಿನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂತಿದೀಯಾ? ಇಲ್ಲ. ಮ್ಯಾಟರ್ ಆಗುತ್ತೆ. ಯುಟಿಲೈಸ್ ಮಾಡ್ಕೊಂಡ್ರೆ ಏನಾಗುತ್ತೆ? ನಿನಗೆ ಅಷ್ಟು ಆನಂದ, ಅಷ್ಟೋ ತಿಳ್ಕೊಂತಿರ್ತೀಯ. ಮನ್ಸೇನು ಆತ್ಮೇನೋ ಹೊಂದ್ಕೋತಾ ಇರುತ್ತೆ. ಮನ್ಸೇನು ಇನ್ನೊಂದು ಹೇಳ್ತಾ ಇರುತ್ತೆ.
ಆ ಇಂಟ್ಯೂಷನ್‌ನ ಆತ್ಮ ಏನ್ ಹೇಳುತ್ತೆ ಅದನ್ನ ಸರಿಯಾಗಿ ಫಾಲೋ ಮಾಡ್ತಿದೀಯಾ? ಎಲ್ಲಾ ಸ್ತರದಲ್ಲೂ ನಿನ್ನ ಕೋರಿಕೆಗಳನ್ನ ಸರಿಯಾಗಿ ತೀರಿಸ್ಕೊಂತಿದೀಯಾ? ಅದು ಇಂಪಾರ್ಟೆಂಟೇ. ಪ್ರಾಪಂಚಿಕ ಕೋರಿಕೆಗಳನ್ನ, ಪ್ರಾಪಂಚಿಕ ಧರ್ಮಗಳನ್ನ ಸರಿಯಾಗಿ ಪಾಲಿಸ್ತಿದೀಯಾ? ನೋಡಿ, ಎಲ್ಲಾನು ಯಾವುದು ಮಿಸ್ ಆಗಕ್ ಸಾಧ್ಯ ಇಲ್ಲ. ಆಧ್ಯಾತ್ಮಿಕತೆ ಸಾಧನೆ ಅಂದ್ರೆ ಏನು? ಎಲ್ಲಾ ಡೈರೆಕ್ಷನಲ್ಲೂ ಕೂಡ ನೀನು ಸರಿಯಾಗಿ ಹೌದು ಹೈಟ್ ಆಗಿ ಬದುಕಬೇಕು. ಬುದ್ಧಿಪರವಾಗಿ ಬದುಕಬೇಕು. ಬದುಕಿಲ್ಲ ಅಂದ್ರೆ ಏನು? ಮತ್ತೆ ಸೋಲ್ತೀಯ ಅಂತ ಅರ್ಥ. ಮತ್ತೆ ಕೆಳಗೋಗ್ತೀಯ ಅಂತ. ಹೀಗಾಗಿ ಸೊ, ಆಧ್ಯಾತ್ಮಿಕದ ಸಾಧನೆ ಅಂದ್ರೆ ಏನು? ಎಲ್ಲಾ ಡೈರೆಕ್ಷನ್ ಕಣ್ಣು ಮುಚ್ಚಿದಾಗ ಒಂದೇ ಅಲ್ಲ. ಆಕ್ಚುಲಿ ಕಣ್ಣು ತೆಗೆದ್ಮೇಲೆ ಇರ್ತಕ್ಕಂಥದ್ದೇ ದೊಡ್ಡ ಸಾಧನೆ. ಕಣ್ಣು ಮುಚ್ಚಿದಾಗ ಏನು ದೊಡ್ಡ ವಿಷಯ ಅಲ್ಲ. ಕಣ್ಣು ಮುಚ್ಚಿದಾಗ ನೀನು ಯಾರು ಮಾತಾಡ್ಸಲ್ಲ. ಕಣ್ ತೆಗ್ದಾಗ ಎಲ್ಲರೂ ಮಾತಾಡ್ಸ್ತಾರೆ. ಅವಾಗೆ ಮ್ಯಾಟರ್ ಆಗೋದು. ನೋಡಿ. ಸೊ, ಹಾಗಾಗಿ ನಿನ್ನ ನೀನು ಗಮನಿಸ್ಕ. ನೋಡಿ, ಜ್ಞಾನ ಗೊತ್ತಿದೆ. ವಿಷಯ ಗೊತ್ತು. ಬಟ್ ಅಪ್ಲೈ ಮಾಡ್ತಿದ್ದೀಯ ನಿನ್ನ ಲೈಫಲ್ಲಿ. ಸರಿಯಾಗಿ ನೀನು ಅದನ್ನ ರೂಢಿಸ್ಕೊಂತಿದೀಯ ಇಲ್ವಾ? ನೋಡಿ. ಸೊ, ಹಾಗಾಗಿ ಮಾಸ್ಟರ್ಸ್ ಇವೆಲ್ಲಾ ವಿಷಯಗಳನ್ನ ಜಾಗೃತಿಯಿಂದ, ಅರಿವಿಂದ ಪಾಲಿಸಿ. ಅವಾಗೆ ಜೀವನ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು.